ಟಿಪ್ಪು ನಗರದಲ್ಲಿ ಸಹೋದರರ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ. ಶಿವಮೊಗ್ಗ ನಗರದ ಟಿಪ್ಪು ನಗರದಲ್ಲಿ ಯುವಕರ ಗುಂಪೊಂದು ಮಾರಕಾಸ್ತ್ರಗಳಿಂದ ಇಬ್ಬರು ಸಹೋದರರ ಮೇಲೆ ಹಲ್ಲೆ ನಡೆಸಿದ ಘಟನೆ ಮಂಗಳವಾರ ಸಂಜೆ ನಡೆದಿದೆ. ಗಾಯಾಳುಗಳನ್ನು ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಟಿಪ್ಪು ನಗರ 5ನೇ ತಿರುವಿನಲ್ಲಿ ನಡೆದ ಘಟನೆಯಲ್ಲಿ ಕಾರ್ ಡೀಲರ್ ರೆಹಮತ್ ಉಲ್ಲಾ ಹಾಗೂ ಅವರ ಸಹೋದರ ನ್ಯಾಮತ್ ಉಲ್ಲಾ ಗಾಯಗೊಂಡಿದ್ದಾರೆ. ದಾಳಿಯ ವೇಳೆ ರೆಹಮತ್ ಉಲ್ಲಾ ಅವರ ಬಲಭುಜದ ಭಾಗಕ್ಕೆ ಭರ್ಚಿಯಿಂದ ಇರಿಯಲಾಗಿದ್ದು, ನ್ಯಾಮತ್ ಉಲ್ಲಾ ಅವರ ಎಡಗೈಗೆ ಗಾಯವಾಗಿದೆ ಎಂದು ತಿಳಿದು ಬಂದಿದೆ. ಘಟನೆ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ರೆಹಮತ್ ಉಲ್ಲಾ, ಮನೆ ಬಳಿ ಕೆಲವರು ಗಲಾಟ ಮಾಡುತ್ತಿರುವುದಾಗಿ ನನ್ನ ಮಗಳು ಫೋನ್ ಮೂಲಕ ತಿಳಿಸಿದ್ದಳು. ತಕ್ಷಣ ನಾನು ಮತ್ತು ನನ್ನ ಸಹೋದರ ಅಲ್ಲಿಗೆ ತೆರಳಿದ್ದೆವು. ಮನೆ ಮುಂದೆ ಯಾಕೆ ಗಲಾಟ ಮಾಡುತ್ತಿದ್ದೀರಿ ಎಂದು ಪ್ರಶ್ನಿಸಿದಾಗ ಸುಮಾರು 8 ರಿಂದ 9 ಯುವಕರ ಗುಂಪು ಏಕಾಏಕಿ ಹಲ್ಲೆ ನಡೆಸಿತು. ದಾಳಿ ನಡೆಸಿದವರು ಟಿಪ್ಪು ನಗರದ ನಿವಾಸಿಗಳೇ ಎಂದು ಆರೋಪಿಸಿದರು. ಘಟನೆ ತುಂಗಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ದಾಳಿಯ ಹಿನ್ನೆಲೆ ಮತ್ತು ಆರೋಪಿಗಳ ಕುರಿತು ತನಿಖೆ ಕೈಗೊಂಡಿದ್ದಾರೆ. ಸ್ಥಳದಲ್ಲಿ ಕೆಲ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು, ಪೊಲೀಸರು ಭದ್ರತೆ ಹೆಚ್ಚಿಸಿದ್ದಾರೆ. ಏನೋ ಹುಡುಗಿ ವಿಷಯ ಅಂತೇಳಿ ಏನೋ ತಪ್ಪು ಮಾಹಿತಿಯನ್ನು ಕೊಡ್ತಿದ್ದಾರೆ ಮಾಧ್ಯಮದವರು ಅಥವಾ ಪೊಲೀಸ್ನವರು. ಅದು ಸುಳ್ಳು. ನಿಜವಾದ ಟಿಪ್ಪು ನಗರದಲ್ಲಿ ನಾನು ನನ್ನ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ. 5 ಗಂಟೆ ಸುಮಾರು 5 ಗಂಟೆಗೆ ಮನೆಯಿಂದ ಒಂದು ಕಾಲ್ ಬಂತು, ಅಪ್ಪಾಜಿ ಯಾರೋ ಬಂದು ಹುಡುಗರು ಗಲಾಟೆ ಮಾಡ್ತಿದ್ದಾರೆ ಅಂತ. ಯಾರಪ್ಪ ಗಲಾಟೆ ಮಾಡ್ತಿದ್ದಾರೆ ಅಂತೇಳಿ ಸೀದಾ ಮನೆಗೆ ಹೋಗಿದ್ದೆ. ಮನೆಗೆ ಹೋದ ನಂತರ ನೋಡಿದ್ರೆ ಅಲ್ಲಿ ಒಂದು 2 ಹುಡುಗರು ಇದರಲ್ಲಿ ಏನರೋ ಯಾಕ್ರೋ ಅಂತ ಹೇಳಿದ ತಕ್ಷಣ ಏನೋ ಒಂದು ಕೇಸಲ್ಲಿ ವಿಷಯ ಮಾತಾಡಿಲ್ಲ ಅವ್ರು, ನನಗೆ ಏನು ಎಂತ ಅಂತ ಮಾತಾಡಿಲ್ಲ. ಅವ್ರಿಗೆ ಕರೆದ ತಕ್ಷಣ ಹಿಂದಿನ ಬಾರಿ ನಾನು ಇದೇ ಮಾಧ್ಯಮದಲ್ಲಿ ಗಾಂಜಾ ವಿಷಯದಲ್ಲಿ ಏನೋ ಬೇರೆ ಒಂದು ಚಟುವಟಿಕೆಯಲ್ಲಿ ಹುಡುಗರು ಹಾಳಾಗ್ತಾ ಇದೆ, ಜೀವನ ಬರ್ಬಾದಾಗ್ತಾ ಇದೆ ಅಂತ ಹೇಳಿದ್ದೆ. ಆ ದೇಶದಿಂದ ಗಾಂಜಾ ಮತ್ತು ಅಫೀಮು ಅಂತ ಇನ್ನೊಂದು ಏನೋ ಹೊಸದಾಗಿ ನಶೆ ಬಂದಿದೆ. ಆ ನಶೆ ಕಡೆಯಿಂದ ಹುಡುಗರು ಮುಳುಗೋಗ್ಬಿಟ್ಟಿದ್ದಾರೆ ಅಂತೇಳಿ ನಾನು 4 ಬಾರಿ 5 ಬಾರಿ ಮಾಧ್ಯಮ ಮುಖಾಂತರ ಪೊಲೀಸರ ಮುಖಾಂತರ ನಾನು ತಿಳ್ಸೋಕ್ಕೆ ಇಷ್ಟಪಟ್ಟಿದ್ದೆ. ಸರ್, ಯುವಕರ ಜೀವನ ಹಾಳು ಮಾಡಬೇಡಿ, ಉಳಿಸಿ ಅಂತೇಳಿ. ಅದರಲ್ಲಿ ಯಾರು ಏನಾಯಿತು, ಯಾರಿಗೆ ಏನು ಹೊಟ್ಟೆ ಉರಿತಲ್ಲ ಗೊತ್ತಿಲ್ಲ. ಬಂದ ತಕ್ಷಣ ನನ್ನ ಮೇಲೆ ಒಂದು 3 ಗಾಡಿಯಲ್ಲಿ ಬಂದು 9 ಜನ ಅಟ್ಯಾಕ್ ಮಾಡ್ತಾರೆ. ಬಡ್ಚಿಗಳು ತೊಗೊಂಡು ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಿರ್ತಾರೆ. ನನ್ನ ಮೇಲೆ ಹಲ್ಲೆ ಆಗಿರುತ್ತೆ. ನನ್ನ ಉಳಿಸೋಕ್ಕೆ ನನ್ನ ತಮ್ಮ ಬಂದಿರ್ತಾನೆ ಸೆಂಟ್ರಲಲ್ಲಿ, ಅವನಿಗೂ ಸಹ ಹಲ್ಲೆ ಆಗಿರುತ್ತೆ. ಆದರೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಈ ತನಿಖೆ ಈ ವಿಷಯ ಯಾವುದೋ ಒಂದು ಹುಡುಗಿ ವಿಷಯದಲ್ಲಿ ಏನೋ ಹುಡುಗಿ ವಿಷಯ ಅಂತೇಳಿ ಏನೋ ತಪ್ಪು ಮಾಹಿತಿಯನ್ನು ಕೊಡ್ತಿದ್ದಾರೆ ಮಾಧ್ಯಮದವರು ಅಥವಾ ಪೊಲೀಸ್ನವರು. ಅದು ಸುಳ್ಳು. ನಿಜವಾದ ಮ್ಯಾಟರ್ ಏನಿದೆ ಪರಿಶೀಲನೆ ಮಾಡಿರಿ, ಪೊಲೀಸ್ ಇಲಾಖೆ ತನಿಖೆ ಮಾಡಲಿ, ಎಲ್ಲ ನೇರವಾಗಿ ಗೊತ್ತಾಗತ್ತೆ. ಆದರೆ ಯಾವುದೋ ಒಂದು ವಿಷಯಕ್ಕೆ ಹುಡುಗಿ ವಿಷಯ ತೊಗೊಂಡು ಬಂದು ಹುಡುಗಿ ಅಂತೇಳಿ ಹೇಳಿದ್ರೆ ಅದು ದಯವಿಟ್ಟು 100ಕ್ಕೆ 100 ಸುಳ್ಳು. ಈ ವಿಷಯ ಬಂದುಬಿಟ್ಟು ಬರೀ ಗಾಂಜಾ ವಿಷಯಕ್ಕೆ ನನ್ನ ಮೇಲೆ ಅಟ್ಯಾಕ್ ಆಗಿದೆ. ಗಾಂಜಾ ಮತ್ತು ಅಫೀಮ್ ಡ್ರಗ್ಸ್ ವಿಷಯಕ್ಕೆ ಅಟ್ಯಾಕ್ ಆಗಿದೆ. ನಾನು ಹೇಳ್ತಾ ಇರೋದು ಗಾಂಜಾ ಮತ್ತು ಅಫೀಮ್ ಸೇದಬೇಡ್ರೋ, ಜೀವನ ಹಾಳು ಮಾಡಬೇಡ್ರೋ ನನ್ನ ಮಕ್ಕಳ ಅಂತ ಹೇಳ್ತಿರೋದು. ಅದು ಅವ್ರಿಗೆ ತಪ್ಪಾಗಿದೆ. ಈಗ ಯುವಕರ ಪೀಡಿ ತುಂಬ ಬರ್ಬಾದಾಗಿ ಜೀವನ ಎಲ್ಲ ಹಾಳಾಗ್ಬಿಟ್ಟಿದೆ. ಯುವಕರ ಜೀವನನೇ ಇಲ್ಲ. ಮುಂದಿನ ಬರೋ ದಿನಗಳೇ 2030-35 ಹುಡುಗರು ಇರಲ್ಲ, ಯಾರೋ ಮುತ್ಕುರೇ ಇರೋದು. ಬೇಡ ಕಂಡ್ರು ಅಂದರೆ ಈ ವಿಷಯಕ್ಕೆ ನನ್ನ ಮೇಲೆ ಹಲ್ಲೆ ಆಗಿರೋದ್ರಿಂದ ಬೇರೆ ವಿಷಯಕ್ಕೆ ಏನೂ ಇಲ್ಲ. ಹುಡುಗಿ ವಿಷಯ ಅಂತೂ ಯಾವುದೇ ಕಾರಣಕ್ಕೂ ಇಲ್ಲ. ಯಾರು ಸರ್ ಇದು ಮಾಡಿರೋದು? ಅಲ್ಲೇ ಯಾರು ಮಾಡಿರೋದು ಸರ್? ಟಿಪ್ಪುನರ್ ಹುಡುಗರು ಮುಖ ನೋಡಿಲ್ಲ ನಾನು. ಸುಮಾರು ಒಂದು 9 ಜನ ಹುಡುಗರು ಇದ್ರು. ಅದರಲ್ಲಿ ಯಾವ ಹುಡುಗರು ಐಡೆಂಟಿಫೈ ನನಗಿಲ್ಲ. ಆ ಹುಡುಗರು ಹೆಸರು ಸಹ ನನಗಿಲ್ಲ. ಚಾಕಲ್ಲ ಅಟ್ಯಾಕ್ ಮಾಡ್ತಾರೆ. ಬಡ್ಚಿ ತೊಗೊಂಡ್ಬಂದಿದ್ದು ಡ್ರ್ಯಾಗನ್ ತೊಗೊಂಡು ಬಡ್ಚಿ ತೊಗೊಂಡ್ಬಂದು ಅಟ್ಯಾಕ್ ಮಾಡೋದು. ತಮ್ಮ ಹೆಸರು? ನನ್ನ ಹೆಸರು ರಾಮತ್ ಅಂತ.